ಎಲ್ರಿಗೂ ನಮಸ್ಕಾರ. ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ಲೇಸು. ಒಂದು ಬ್ಯೂಟಿಫುಲ್ ಆದಂತಹ ನೋಟ, ಕಣ್ಮನ ಸೆಳೆಯುವಂತಹ ದೃಶ್ಯ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನೆಲ್ಲ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಚಂದಾದಾರರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಸ್ಥಳಕ್ಕೆ ಯಾವ ರೀತಿ ಬರಬೇಕು, ಈ ಒಂದು ಸ್ಥಳದ ಒಂದು ಗೂಗಲ್ ಮ್ಯಾಪ್ ಹಾಗೆ ಈ ಒಂದು ಸ್ಥಳದ ಸಂಪೂರ್ಣವಾದ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಗುರು. ಈ ಒಂದು ಡ್ಯಾಮ್ ಅದ್ಭುತ ಅದ್ಭುತ, ಮನಮೋಹಕವಾದಂತಹ ದೃಶ್ಯ, ಕಣ್ಮನ ಸೆಳೆಯುವ ನೋಟ. ಸೊ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ವಾಸ್ತವ್ಯ ಹೂಡಲು ಒಂದು ಏನೋ ಇದಕ್ಕೇನೋ ಒಂಥರಪ್ಪ ಪರಗೋಲ್ ಅಂತ ಕರಿತೀವಿ ನಾವು. ಸೊ ಒಂದು ಪರಗೋಲ್ನ ಒಂದು ವ್ಯವಸ್ಥೆ. ನೋಡಿ ಹೇಗಿದೆ. ಸೊ ಇದು ಈ ಒಂದು ಡ್ಯಾಮ್ನ ಹಿಂಭಾಗ ಏನು ಈ ತರಹದ ಒಂದು ವೀಕ್ಷಣೆ, ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಒಂದು ದರ್ಶನ, ಮನಮೋಹಕವಾದಂತಹ ದೃಶ್ಯವನ್ನು ಪಡೆಯಬಹುದು. ಸೊ ಹಾಗೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ. ಸೊ ಇಲ್ಲಿ ಪ್ರವಾಸಿಗರು ಮೀನನ್ನು ಸಹ ಹಿಡಿತಾ ಇದ್ದಾರೆ. ವೀಕ್ಷಣೆ ಮಾಡಿ. ಮೀನು ಏನಾದರೂ ಹಿಡಿದ್ರೆ ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ನಾನು ಕಾಯ್ತಾ ಇದ್ದೀನಿ, ಬಹುಶಃ ಒಂದೆರಡು ಮೀನು ಸಿಗ್ಬೋದೇನೋ ಅಂತ. ನೋಡೋಣ ಯಾವ ರೀತಿ ಮೀನು ಹಿಡಿತಾರೆ, ಒಂದು ವೀಕ್ಷಣೆ ತೋರಿಸ್ತೀನಿ. ಸೊ ಹಾಗೆ ನೋಡಿ, ಇಲ್ಲಿ ನೋಡಿ ಹೇಗಿದೆ ವೀಕ್ಷಣೆ. ಓ ಅಣ್ಣ, ಒಂದು ಮೀನು ಹಿಡಿ ಅಣ್ಣ. ಒಂದೇ ಒಂದು ಸಿಕ್ಬಿಟ್ರೆ ಸಾಕು ನನ್ನ ವೀಡಿಯೋಗೆ, ಆಮೇಲೆ ಸಿಗದಿರೋ ನಡೀತದೆ. ನಮ್ಮ ವೀಡಿಯೋಗೋಸ್ಕರ ಒಂದು ಸಿಕ್ಬಾರ್ದ? ಅಣ್ಣವರು ಮೀನು ಹಿಡಿಯೋದ್ರ ಕಡೆ ಬಹಳ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡಿದ್ದಾರೆ. ಸೊ ನೋಡೋಣ. ಅಣ್ಣ ಎಷ್ಟು ಹಿಡ್ದಿದೆ ಅಣ್ಣ? ಈಗ ಬಂದ್ರೆ ನಮ್ಮ ಜೊತೆಗೆ? ನೋಡೇ ಬಿಡೋಣ ಹಾಗಾದ್ರೆ. ಸೊ ಅಲ್ಲಿ ತನಕ ದಯವಿಟ್ಟು ಈ ಒಂದು ಕಣ್ಮನ ಸೆಳೆಯುವ ನೋಟ ಕಣ್ ತುಂಬ್ಕೊಳ್ರಪ್ಪ. ನಿನ್ನ ಲಕ್ಷಾಂತರ ಜನ ನೋಡ್ತಾರೆ ಅಣ್ಣ, ನಿನ್ನ ಲಕ್ಷಾಂತರ ಜನ ನೋಡ್ತಾರ. ಈಗ ನೀವೊಂದು ಹಿಡಿಲೇಬೇಕೀಗ, ನೀವೊಂದು ಹಿಡಿದು ಬಿಟ್ರೆ ಈಗ ಸರಿಯಾಗ್ಬಿಡ್ತದೆ ಲೆಕ್ಕಾಚಾರ. ಅದ್ಭುತ ಅದ್ಭುತ. ಸೊ ಇಲ್ಲಿ ಒಂದು ದರ್ಗಾ ಇದೆ ಗುರು. ಇದೆಲ್ಲ ಇಲ್ಲಿ ಎಲ್ಲಪ್ಪ ಇರೋದಿಲ್ಲ? ಅದೆಲ್ಲ ಇಲ್ಲೊಂದು ದರ್ಗಾ ಐತಲ್ಲ, ಅಲ್ಲ ಆ ಕಡೆನಾ ಅತ್ತಗೆ. ಸೊ ಇಲ್ಲಿ ಒಂದು ದರ್ಗಾ ಐತೆ, ನಾನು ಒಂದ್ಸಲ ವಿಸಿಟ್ ಆಗ್ತೀನಿ. ಇದು ಸಖತ್ ಫೇಮಸ್ ಅಪ್ಪ. ಅದು ಎಲ್ಲೆಲ್ಲಿಂದನ ಬರ್ತಾರೆ, ದುಬೈಯಿಂದ ಬರ್ತಾರೆ ಗುರು ಇಲ್ಲಿಗೆ. ದುಬೈ, ಸುಮಾರು ದೇಶ ವಿದೇಶಗಳಿಂದ ಸೊ ಈ ಒಂದು ದರ್ಗಕ್ಕೆ ವಿಸಿಟ್ ಆಗ್ತಾರೆ ಇಲ್ಲಿ. ಸೊ ನಮ್ಮ ಇದು ಊಗ್ಯಮ್ ಅಂತಕ್ಕಂಥ ಒಂದು ಗ್ರಾಮ ಇದೆ ಇಲ್ಲಿ. ಸೊ ಊಗ್ಯಮ್ ಸಮೀಪದಲ್ಲಿರ್ತಕ್ಕಂಥ ಡ್ಯಾಮ್ ಇದು. ವೀಕ್ಷಣೆ ಮಾಡಿ. ಇಲ್ಲೊಂದು ದರ್ಗಾ ಇದೆ, ಮುಂದಿನ ದಿವಸ ಅಲ್ಲಿಗೆ ಹೋಗಿ ಭೇಟಿ ನೀಡ್ತೀನಿ. ಸೊ ನಮಗೆ ನೋಡ್ರಿ, ಕೆಲವ್ರು ಅನ್ಬೋದು ಆ ದೇವರು ಈ ದೇವರಲ್ಲೂ ಸಹ ಇವತ್ತು ಜಾತಿ ಭೇದ ಧರ್ಮ ಎಲ್ಲವನ್ನು ಮಾಡಿಬಿಟ್ಟವ್ರೆ. ಸೊ ಅದೆಲ್ಲ ಅನ್ಬೋದು. ದೇವರು ಒಬ್ಬನೇ, ನಾಮ ಹಲವು, ಸರಿನಾ? ಸೊ ನಾನು ಎಲ್ಲ ದೇವ್ರನ್ನ ನಂಬ್ತೀನಿ. ಆದ್ದರಿಂದ ಮುಂದಿನ ದಿವಸ ಅಲ್ಲಿ ಒಂದು ದರ್ಗಾ ಇದೆ, ದರ್ಗಾದ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ಇವತ್ತು ನಾವು ಈ ಒಂದು ಡ್ಯಾಮ್ನ ವೀಕ್ಷಣೆ ನೋಡಿ ಈ ರೀತಿ ಪಡಿತಾ ಇದ್ದೀವಿ. ನೋಡಿ ಹೇಗಿದೆ, ಅದ್ಭುತ. ಸೊ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಈ ಡ್ಯಾಮ್ ತುಂಬಿ ನೀರು ಹರಿತಾ ಇರ್ತದೆ. ಇಷ್ಟು ಆಮೇಲೆ ಆ ಕಡೆ ಈ ಕಡೆ 2 ಗೇಟ್ ವಾಲ್ಗಳಿವೆ. ಸೊ ಅವ್ರಿಗೆ ನೀರು ಬೇಕಂದಾಗ ಡಿವೈಡ್ ಮಾಡಿ ತಿರ್ಸ್ಕೊಳ್ತಾರೆ. ಅಬ್ಬಬ್ಬಬ್ಬಬ್ಬ, ಏನು ವೀಕ್ಷಣೆ ಗುರು ಇದು. ಸೊ ನೋಡಿ ಇಲ್ಲೆಲ್ಲ ಮೀನು ಹಿಡಿತಾರೆ. ನೋಡಿ ಅಲ್ಲೆಲ್ಲ ಒಂಥರ ವೈಟ್ ಕಾಣ್ತದೆ ನೋಡಿ, ಅದು ಬಲೆ ಹಾಕಿರೋದು. ಸೊ ಅಲ್ಲಿ ಬೋಟಿಂಗ್ನವ್ರು ಇದ್ದಾರೆ. ಸೊ ಬೋಟಿಂಗ್ನವರು ಏನು ಮೀನು ಹಿಡಿಯೋದಕ್ಕೆ ಅಂತ ಬರ್ತಾ ಇರ್ತಾರೆ ಇಲ್ಲಿಗೆಲ್ಲ. ಸೊ ಅಣ್ಣ
ಒಂದು ಮೀನಿಗೋಸ್ಕರ ಕಾಯ್ತಾ ಇದ್ದಾನೆ. ಸಿಗೋದು ಡೌಟೇ ಅನ್ಕೋತೀನಿ. ನೋಡೋಣ, ಸಿಕ್ಕಿದ್ರೆ ಒಂದು ವೀಡಿಯೋ ತೋರಿಸ್ಬಿಡ್ತೀನಿ. ಇಲ್ಲಿ ಸಖತ್ತಾಗದ ಗುರು ಮೀನು, ಭಯಂಕರ ಸೈಜು. ಎಷ್ಟು ಮೀನಿದೆ ಅಂದರೆ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ನಾನು ನೋಡ್ತಾ ಇರ್ತೀನಿ, ಯಾಕಂದರೆ ಸುಮಾರು ಜನ ಇಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ. ನಾವೊಂದು ಸಲ ಬಂದಿದ್ದೆ, ಅಲ್ಲಿ ಸಖತ್ ಮೀನು ಹಿಡ್ದು ಹಾಕಿದ್ರು ಆ ಜಾಗದಲ್ಲಿ. ತುಂಬ ಇದೆ ಮೀನುಗಳು ಇಲ್ಲಿ, ತುಂಬ ಮೀನುಗಳಿದೆ. ಸುಮಾರು ಜನ ಹಿಡಿತಾರೆ. ಸೊ ನಾನು ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ದಾಗ, ನಮ್ಮ ಹುಡುಗ ನಾವು ಬಂದಿದ್ದಾಗ, ಸೊ ಅಲ್ಲಿ ಹಿಡಿದು ಗುಡ್ಡೆ ಹಾಕಿದ್ರು ಅಲ್ಲಿ ಆ ಜಾಗದಲ್ಲಿ. ಸಿಕ್ಕಾಪಟ್ಟೆ ಅದ ಗುರು, ಸಖತ್ ಮೀನಿದೆ ಇಲ್ಲಿ ನೋಡಿ. ಸೊ ಇದುವೇ ಹುಗ್ಗೆಮ್ ಡ್ಯಾಮ್. ಈ ಒಂದು ಹುಗ್ಗೆಮ್ ಡ್ಯಾಮ್ಗೆ ಪ್ರವಾಸಿಗರು ತಾವು ಸಹ ಬರ್ಬೋದು. ಬರ್ತಕ್ಕಂಥ ಪ್ರವಾಸಿಗರು ನೀರಿನಲ್ಲಿ ಜೋಪಾನ, ಯಾವುದೇ ಕಾರಣಕ್ಕೂ ನೀರಿನಲ್ಲಿ ತಮಾಷೆ ಮಾಡಬೇಡಿ. ಯಾಕಂದರೆ ತುಂಬ ಜನ ನೀರಲ್ಲಿ ಪ್ರಾಣಾಪಾಯವನ್ನು ತಂದುಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶಗಳು ಅಡಗಿದೆ. ಸೊ ಆದ್ದರಿಂದ ನಮ್ಮ ಒಂದು ಸಲಹೆಯನ್ನು ನೀಡ್ತಾ ಇದ್ದೀವಿ. ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಈ ಒಂದು ಹುಗ್ಗೆಮ್ ಡ್ಯಾಮ್ಗೆ ಧಾರಾಳವಾಗಿ ತಾವು ಸಹ ಬರ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಸೊ ಇದೊಂದು ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ ಹಾಕ್ತೀನಿ. ಈ ಒಂದು ಡ್ಯಾಮ್ಗೆ ತಾವು ಸಹ ಆಗಮಿಸಿ. ಒಡಕೆ ಹಳ್ಳ, ಹಾಗೆ ಮಾಟಳ್ಳಿ, ಹಾಗೆ ನಾಲ್ ರೋಡಿಂದ ಹಾಗೇ ಒಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ಪೆದ್ದನಪಾಳ್ಯ ಅಂತಕ್ಕಂಥ ಒಂದು ಊರು ಸಿಗುತ್ತೆ. ಹಾಗೇ ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಏನು ಹುಗ್ಗೆಮ್, ಈ ಒಂದು ಹುಗ್ಗೆಮ್ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬರ್ಬೋದು. ಸೊ ಇಲ್ಲಿ ಬಂದು ಬಲಗಡೆ ತೆಗೆದುಕೊಂಡ್ರೆ ಸೊ ಈ ಒಂದು ಡ್ಯಾಮ್ಗೆ ಬರ್ಬೋದು. ಹಾಗೆ ಇದೇ ರಸ್ತೆಯಲ್ಲಿ ಹೀಗೇ ಸ್ಟ್ರೈಟ್ ಹೋದರೆ ಮಿನ್ಯಮ್, ಹಾಗೆ ಕೊಪ್ಪ, ಗಾಜನೂರು, ಸೊ ಹಾಗೆ ಹೋದರೆ ದಿನ್ನಳ್ಳಿ, ಹಾಗೆ ರಾಮಪುರ. ಸೊ ಏನು 5 ಹುಲಿಗಳು ಸಾವಿಗೆ ಒಳಪಟ್ಟಂತಹ ಸ್ಥಳ. ಸೊ ಏನೋ ವಿಷಪ್ರಾಸ ಅದೇನೋ ಅಂತಾರಲ್ಲಪ್ಪ, ಅದೇನೋ ವಿಷ ಹಾಕ್ತಾರಲ್ಲ ಅದಕ್ಕೆ. ಸೊ ವಿಷಪ್ರಾಸ ಅಲ್ವಾ? ಸೊ ಆ ಒಂದು ವಿಷಪೂರಿತವಾದಂತಹ ಒಂದು ಹಸುವನ್ನು ತಿಂದು 5 ಹುಲಿಗಳು ಸಾವಿಗೆ ಶರಣಾದಂತಹ ಸ್ಥಳ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಪೊಲೀಸರ ಸ್ಮಾರಕದಿಂದ ಸ್ವಲ್ಪ ಮುಂದೆ ಇದೆ. ಸೊ ಅದರಿಂದ ಮುಂದಕ್ಕೆ ಹೋದರೆ ನಮಗೆ ದಿನ್ನಳ್ಳಿ ಮತ್ತು ರಾಮಪುರ ಹೋಗಿ ಜಾಯಿಂಟ್ ಆಗುತ್ತೆ. ಸೊ ಈ ಒಂದು ರಸ್ತೆಗೆ ಪ್ರವಾಸಿಗರು ಯಾವ ಮಾರ್ಗ ಬರ್ಬೋದು ಅಂತಂದರೆ, ಸೊ ರಾಮಪುರ ನೀವು ಏನು ಮಾಡಿ ಗೊತ್ತಾ, ಮಹದೇಶ್ವರ ಬೆಟ್ಟ ಹೋಗಿ ಫಸ್ಟು ಅದು ನೋಡಿಕೊಂಡು ರಿಟರ್ನ್ ಬರಬೇಕಾದ್ರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ತಾವು ಬನ್ನಿ ಅಂತ ಒಂದು ಸಂದೇಶ. ಒಡಕೆಹಾಳದಲ್ಲಿ ನೀವು ಲೆಫ್ಟ್ ತಗೊಳ್ವಿ. ಒಡಕೆಹಾಳದಿಂದ ಮಾರಟಳ್ಳಿ, ನಾಲ್ ರೋಡು, ಹಾಗೆ ಅದೇ ರೋಡು ಸ್ಟ್ರೈಟ್, ನಾಲ್ ರೋಡಿಂದ ಸ್ಟ್ರೈಟ್ ಬಂತು ಅಂದರೆ ಈ ಒಂದು ಹುಗ್ಗೆಮ್ ಬಂದು ಸೇರುತ್ತೆ. ಹುಗ್ಗೆಮ್ಮಿಂದ ಈ ಒಂದು ಡ್ಯಾಮ್ನ ವೀಕ್ಷಣೆಯನ್ನು ಪಡೆದು ತದನಂತರ ಇದೇ ರಸ್ತೆ ನೋಡಿ, ಇಲ್ಲೇ ಪಕ್ಕದಲ್ಲಿದೆ, ಇದೇ ರಸ್ತೆ ಮಾರ್ಗ ಹೋದರೆ ನೀವು ಮಿನ್ಯಮ್, ಹಾಗೆ ಕೊಪ್ಪ, ಗಾಜನೂರು ಆ ಮಾರ್ಗವಾಗಿ ಸೊ ಬಲಗಡೆ ತೆಗೆದುಕೊಂಡ್ರೆ ನೀವು ಸೀದಾ ದಿನ್ನಳ್ಳಿ ಮತ್ತು ರಾಮಪುರ, ಮತ್ತು ಹಾಗೆ ಲೆಫ್ಟ್ ತಗೊಂಡ್ರೆ ನೀವು ಸೀದಾ ನಿಮ್ಮ ಊರುಗಳಿಗೆ ಹೊರಟ್ಬಿಡ್ಬೋದು. ಅನೂರು ಮಾರ್ಗವಾಗಿ ನಿಮ್ಮ ಊರುಗಳಿಗೆ ಹೊರಟ್ಬೋದು. ಇಷ್ಟೆಲ್ಲ ಹೇಳ್ತಾ ಸೊ ಈ ಒಂದು ಡ್ಯಾಮ್ನ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಲ್ಲಿ, ಪ್ರವಾಸಿಗರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.